ವಾಪಸ್ ಕಟ್ಟಿ ಅಂದ್ರೆ ರೈತರು 100 ಬಡ್ಡಿ ಸಾಲಕ್ಕೆ ಹೋಗ್ತಾರೆ. 5 ರೂಪಾಯಿ 10 ರೂಪಾಯಿ ಬಡ್ಡಿ ಹೋಗ್ಬೇಕಾದ ಪರಿಸ್ಥಿತಿ ಬಂದ್ಬಿಡ್ತಾರೆ. 50,000 60,000 1 ಲಕ್ಷ ತಗೊಂಡಿರೋರು. ಇದಕ್ಕೇನಾದ್ರು ಒಂದು ಮಾರ್ಪಾಡು. ತುಂಬಾ ಜನ ಕಾರ್ಯದರ್ಶಿಗಳು ಹೇಳಿದರು, ನಮ್ಮ ಮುರಳಿ ನಾವೆಲ್ಲ ಕೂತು ಸುಮಾರು ಜನ ಚರ್ಚೆ ಮಾಡಿ ಅಜಿತ್ ಮೋದಿ ಹೇಳ್ದ ಈಗ ಆಗ್ಬಿಟ್ರೆ ಅಣ್ಣ ಹೆಂಗಣ ಕಟ್ಸೋದು, ಈಗಲೇ ಕಟ್ಸಕ್ ಕಷ್ಟ ಅಂತ. ತುಂಬಾ ಜನ ಕಾರ್ಯದರ್ಶಿಗಳು ಎಲ್ಲರೂ ವಿಚಾರ ಇದು ನಿಜಾದ ಸಾವಿರ ಕೂಡ ಇಲ್ಲ. ನಿನ್ ಸಂಘ ದುಡ್ಡನ್ನೇ ಕಟ್ಬಿಡ್ತೇವೆ. ನಮ್ಮ ಹೊಸ ನಿರ್ದೇಶಕರು ಗಾಳಿ ಮಾಡಿ ಆ ಕೆಲಸಕ್ಕೆ ಕೈ ಕೈ ಹಾಕೋದು ಸರ್ಕಾರ ಮಾಡೈತೆ. ಇದು ಚರ್ಚೆ ಅಲ್ಲ. ಇದೊಂದು ವಿಚಾರವಾಗಿ ಬೇರೆ ಸಂಘಗಳು ನೀವೆಲ್ಲ ಬೋರ್ಡ್ ಬ್ಯಾಂಕ್ ಅವರೇ ದುಡ್ಡು ಕೊಡೋದು ನಮ್ಗೆ ಇಷ್ಟು ಕೋಟಿ ಲೋನ್ ಸ್ಯಾಂಕ್ಷನ್ ಮಾಡಿದೀವಿ ನಿಮ್ಗೆ ಅಂತ ರಿನ್ಯೂವಲ್ ಮಾಡಿ 100% ಮಾಡ್ತೀವಿ. ಅದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀವಿ. 100% ನಾವು ಸುಸ್ತಿ ತಪ್ಪಿಸ್ಕೋಬೇಕು ಅಂತ ನೀವು ನಂಬ್ತಿರೋ ಬಿಡ್ತಾರೆ. ನನ್ನ ಸ್ವಂತ ದುಡ್ಡನ್ನೇ 165 ದುಡ್ಡು ಕಟ್ಟಿದ್ದೀನಿ ನಾನು. 1 ವರ್ಷ ಕೈ ಕೊಟ್ಟಿದ್ದೀವಿ ನಮ್ಗೆ. 1 ವರ್ಷದಲ್ಲಿ ನಾವು RTC ತಿದ್ದುಪಡಿನೇ ಮಾಡ್ತಾ ಇಲ್ಲ ತಾಲೂಕು ಆಫೀಸಲ್ಲಿ. ಆ ಪರಿಸ್ಥಿತಿ ಆಗೈತೆ, ನಿಮ್ಗೆ ಗೊತ್ತದು. ಅಂತವೆಲ್ಲ ಇದ್ದಾಗ ಅದಕ್ಕೊಂಚೂರು RTC ತಿದ್ದುಪಡಿ ಕವಲಾಕಾಶ ಜಾಸ್ತಿ ಮಾಡಿದ್ರು ಖುಷಿ. 1 ವರ್ಷ ಇರೋದನ್ನ ಚರ್ಚೆ ಮಾಡಿ. ಎರಡನೇದು ಲೋನ್ ರಿನ್ಯೂವಲ್ಗೆ ಕ್ಯಾಶ್ ಅನ್ನೇ ಕಟ್ಟಲೇಬೇಕು ಅನ್ನೋದು ತುಂಬಾ ಕಷ್ಟ ಆಗಿದೆ. ರಿನ್ಯೂವಲ್ ಮಾಡೋ ಅವಕಾಶ ಏನಂದ್ರೆ ಅದನ್ನ ಒಂಚೂರು ಚರ್ಚೆ ಮಾಡಿ ಸಹಾಯ ಮಾಡಿ.